ನಮಸ್ಕಾರ ಎಲ್ಲರಿಗೂ. ನಾನು ಗೀತಾ. ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಅಂತ ಬರ್ರಿ ನೋಡೋಣ. ಇದು ಎಲ್ಲ ಪುನಃ ಟ್ರಾಫಿಕ್ ದಾಟಿ ಹೊರಗೆ ಬರ್ಬೇಕಾದ್ರೆ ಸುಸ್ತಾಗ್ಬಿಡ್ತು ನೋಡ್ರಿ. ದಾರಿ ಮಧ್ಯೆ ಒಂದು ಸಣ್ಣ ಬ್ರೇಕ್ ತಗೊಂಡಿವಿ. ನಿಂತೀವಿ ನೋಡ್ರಿ. ಇದು ಕಡಕವಾಸಲ ಡ್ಯಾಮ್. NDAನು ಕೂಡ ಇಲ್ಲೇ ಅದ. ಏನಾರ ಸ್ವಲ್ಪ ತಿಲ್ಲಕ್ ತಗೋಬೇಕು ಅಂತ ಹೇಳಿ ನಿಂತೀವಿ. ಸ್ವೀಟ್ ಕಾರ್ನ್ ಇತ್ತು, ಜೋಳ ಚಂದಗೆ ಈ ರೀತಿ ಸುಟ್ಟು ಮಸಾಲೆ ಹಚ್ಚಿ ಕೊಡ್ತಾರ. ತುಂಬಾನೇ ಟೇಸ್ಟಿ ಇತ್ತು. ನಾನು ಮಗ ಇಬ್ರು ಜೋಳ ತಗೊಂಡ್ವಿ. ಜೋಳ ತಿನ್ಕೊಂತ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹೋಗ್ತಾ ಇದೀವಿ. ಇದು ಎತ್ತರವಾದ ಪ್ರದೇಶದಲ್ಲಿರುವಂತ ಜಾಗ. ಗುಡ್ಡ ಬೆಟ್ಟ ಅಂತ ಹೇಳ್ತೀವಲ್ಲ, ಬೆಟ್ಟದ ಮ್ಯಾಗ ಅದರಿದು. ಹೋಗ್ತಾ ಇರೋ ಜಾಗ ತುಂಬಾನೇ ಸುಂದರವಾದ ಜಾಗ, ಮತ್ತೆ ಒಂದು ಪವಿತ್ರವಾದ ಜಾಗ ಅಂತ ಹೇಳ್ಬೋದು. ಬೆಟ್ಟ ಹತ್ತುತ್ತಾ ಇದೀವಿ. ಎಷ್ಟು ಚಲೋ ಅದ ನೋಡ್ರಿ. ವ್ಯೂ ತುಂಬಾನೇ ಚೆನ್ನಾಗಿತ್ತು. ಫಾಗ್, ಪೂರಾನೇ ಫಾಗ್ ಇತ್ತು ಇವತ್ತು. ಹೊಗೆ ಮಂಜ್ ಅಂತ ಕರಿತೀವಲ್ಲ, ಆ ರೀತಿ ಇತ್ತು. ನೋಡಿ ಹೋಗ್ತಾ ಇದೀವಿ. ನಾವು ಬಂದು ಮುಟ್ಟಿದ್ವಿ ಈ ಜಾಗಕ್ಕ. ಯಾವ್ದಪ್ಪ ಇದು ಜಾಗ ಅಂದ್ರ ಸೇಂಗಡ್ಗೆ ಬಂದೀವ್ರಿ ಇವತ್ತು ನಾವು. ಒಂದು ಒಳ್ಳೆ ಸುಂದರವಾದ ಜಾಗ. ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಮೇಲೆ ಹೋಗ್ಬೇಕು, ಬೆಟ್ಟ ಹತ್ತಿ ಹೋಗ್ಬೇಕು. ನಾನು ಮಗ ನಮ್ಮ ಮನೆಯವರು ಎಲ್ಲರೂ ಹೋಗ್ತಾ ಇದೀವಿ. ಇದು ಫಸ್ಟ್ ಬಾಗಿಲು. ಪುಣೆ ಕಡೆಯಿಂದ ಬರೋರಿಗಿದು ಫಸ್ಟ್ ಪುಣೆ ಬಾಗಿಲು ಅಂತ ಕರೀತಾರ. ಇನ್ನೂ ತುಂಬಾ ಜನ ಟೂರಿಸ್ಟ್ ಬಂದಿದ್ರು. ಒಂದು ಒಳ್ಳೆ ಪವಿತ್ರವಾದ ಇತಿಹಾಸ ಸಾರುವ ಜಾಗ. ಮಗ, ನಾನು, ಮನೆಯವರು ಹೋಗ್ತಾ ಇದೀವಿ. ನನಗೊಂದು ಸ್ವಲ್ಪ ಕಷ್ಟ ಅನಿಸ್ತಿದ್ದು. ಬೆಟ್ಟ ಹತ್ತಿ ಮೇಲೆ ಹೋಗ್ಬೇಕು, ಟ್ರ್ಯಾಕ್ ಮಾಡ್ಬೇಕಂತಾರ ನೋಡ್ರಿ. ಜಾಗ ಏರ್ಬೇಕು. ಇದು ಕೋಟೆ, ಶಿವಾಜಿ ಮಹಾರಾಜರಿಗೆ ಸೇರಿದಂತ ಕೋಟೆ ಇದು. ವ್ಯೂ ನೋಡತ್ತೀವಿ. ಕೋಟೆ ಸುತ್ತಲೂ ಕೂಡ ಈ ರೀತಿ ತಡೆಗೋಡೆಗಳನ್ನು ಕಟ್ಟ್ಯಾರ ನೋಡಿ. ಇದು 2ನೇ ಬಾಗಿಲು. ತೋಪ್ಖಾನ ಅಂದ್ರ ಯುದ್ಧದ ಸಾಮಾನುಗಳು ಇಡುವಂತ ಜಾಗ. ಮೊದಲೆಲ್ಲ ಸೈನಿಕರು ಅವರ ಯುದ್ಧದ ಉಪಕರಣಗಳು ಸಂಗ್ರಹ ಮಾಡಿ ಇಡ್ತಾ ಇದ್ರು ಇಲ್ಲೇ. ಕಲ್ಲಿನಲ್ಲೇ ಕಟ್ಟಿದಂತ ಗೋಡೆ ಇದು. ಎಷ್ಟು ಗಟ್ಟಿ ಅದ, ಇನ್ನೂ ಒಂದು ಬಿರುಕು ಕೂಡ ಬಂದಿಲ್ಲ ನೋಡ್ರಿ. ಎಷ್ಟು ಚಲೋ ಅದ. ಇಲ್ಲೆಲ್ಲ ತಮ್ಮ ಉಪಕರಣಗಳು, ಯುದ್ಧೋಪಕರಣಗಳು ಇಡ್ತಾ ಇದ್ರು ಅಂತ ಹೇಳ್ತಾರೆ. ಈ ರೀತಿ ಇದೆ ನೋಡ್ರಿ ಬೆಟ್ಟ. ಕುದುರೆಗಳು ಕಟ್ಟುವ ಜಾಗ ಇದು. ಮೊದಲು ಸೈನಿಕರು, ರಾಜರು ಅವ್ರ ಕುದುರೆಗಳನ್ನು ಇಲ್ಲಿ ಕಟ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಹೋದ್ವಿ ಒಳಗಡೆ ನೋಡ್ರಿ. ತುಂಬಾ ದೊಡ್ಡದದ ಒಳಗ. ಕುದುರೆ ಕಟ್ತಾ ಇದ್ರಿ ಇಲ್ಲಿ. ತುಂಬಾ ತಂಪಿದೆ ಪ್ಲೇಸ್. ನಾನು ಮಗ ಇಬ್ರು ಹೋಗಿ ನೋಡ್ಕೊಂಡು ಬಂದ್ವಿ. ಮತ್ತೆ ಬೆಟ್ಟದ ಮ್ಯಾಗ ಅಲ್ಲಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂತಿದ್ದಾರೆ ಅವ್ರು ಮೊದಲು. ಈ ರೀತಿ ತಿರ್ಗಾಡ್ತಾ ಇದೀವಂದ್ರ ಹಸಿವಂತರು ಹಾಗೆ ಆಗ್ತದ. ಅಲ್ಲಲ್ಲಿ ಸ್ವಲ್ಪ ಈ ರೀತಿ ತಿನಿಸುಗಳು ತಗೋತಾ ಇದ್ವಿ ನೋಡ್ರಿ. तिखट कम टाको. लाल वाला मीठ है, ಇದು हरी मिर्च. पकड़ सुनो सुनो पकड़ चल चल हाय पैसे देतो थांब. ತಿನ್ನೋದು ಅದರಲ್ಲೇ ತೋರಿಸೋದ್ರಲ್ಲ ತೋರಿಸ್ತಾನೆ. ತೋರಿಸ್ರ ಹೆಂಗೆ ತಿನ್ನೋದು. ಹೆಂಗದ ತಿಂದು ಮತ್ತೆ ಹೋಗ್ತಾ ಇದೀವಿ ನೋಡ್ರಿ. ತುಂಬಾ ಜಾಗ ಇತ್ತು ನೋಡಂತದು. ತಿಳಕ್ ನಿವಾಸ ಅಂತ ಹೇಳಿ
ಬಾಲ್ ಗಂಗಾಧರ್ ತಿಲಕ್ ಅವರು ಈ ಜಾಗಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಾರೆ. ಅಲ್ಲಲ್ಲಿ ಬಾವಿ ಕೂಡ ಇತ್ತು ನೋಡ್ರಿ. ಕೆಲವೊಂದು ಕಟ್ಟಡಗಳು ಬಿದ್ದಿವೆ. ಇವಾಗ ಹೋಗ್ತಾ ಇದೀವಿ. ವ್ಯೂ ನೋಡ್ರಿ ಎಷ್ಟು ಚಲೋ ಅದ. ಬಾಲ್ ಗಂಗಾಧರ್ ತಿಲಕ್ ಅವರ ನಿವಾಸ ಅಲ್ಲಿ ಬಂದೀವಿ ನೋಡ್ರಿ. ಬಾಲ್ ಗಂಗಾಧರ್ ತಿಲಕ್ ಅವರು ಅವರ ಬೇಸಿಗೆ ದಿನಗಳು ಇಲ್ಲೇ ತೆಗಿತಾ ಇದ್ರು, ಇಲ್ಲೇ ಬರ್ತಾ ಇದ್ರು ಅಂತ ಹೇಳ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಘೋಷಣೆ ಕೊಟ್ಟವರು ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಒಬ್ಬ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರು ಕೂಡ ಹೌದು. ಈಗ ಬಂದೀವಿ ನೋಡ್ರಿ. ಈ ಜಾಗದ ಮೇನ್ ಪ್ಲೇಸ್ ಯಾರಪ್ಪ ಅಂದ್ರ ತಾನಾಜಿ ಮಾಲ್ಸೊರೆ ಅವರ ಒಂದು ಸಮಾಧಿ ಇರುವಂತ ಸ್ಥಳ ಇದು. ಶಿವಾಜಿ ಮಹಾರಾಜರ ವೀರ ಸೈನಿಕರಲ್ಲಿ ಒಬ್ಬರಾದ ವೀರ ಯೋಧ, ವೀರ ಸೇನಾನಿ ತಾನಾಜಿ ಮಾಲ್ಸೊರೆ. ತಾನಾಜಿ ಅವ್ರ ಮ್ಯಾಗ ಒಂದು ಮೂವಿ ಕೂಡ ಆಗ್ಯದ, ತಾನಾಜಿ ಅಂತ ಹೇಳಿ. ಹಿಂದಿ ಒಳಗ ಮೂವಿ ಒಳಗ ಡಿಟೇಲ್ ಆಗಿ ತೋರ್ಸ್ಯಾರ ಎಲ್ಲಾನು ನೋಡ್ರಿ. ಈ ರೀತಿ ಯುದ್ಧ ಮಾಡುವಾಗ ಮೊದಲು ಸೈನಿಕರು ಅವರ ವೇಷಭೂಷಣಗಳು ಯಾವ ರೀತಿ ಇರ್ತಿತ್ತಂತ ಇಲ್ಲಿ ಒಂದು ಚಿತ್ರಣ ಮಾಡಿದಾರ. ನಾವು ಅದನ್ನ ನೋಡ್ಕೊಂಡು ತಾನಾಜಿ ಅವರ ಸಮಾಧಿ ಸ್ಥಳಕ್ಕ ಬಂದಿವಿ ನೋಡ್ರಿ. ಒಂದು ದೇವಸ್ಥಾನ ತರ ಜನ ಇಲ್ಲಿದ್ದು ಫೀಲ್ ಮಾಡ್ತಾರ. ಅಷ್ಟೇ ಪವಿತ್ರವಾಗಿ ಎಲ್ಲರೂ ನಡ್ಕೊಳ್ತಾರ ಇಲ್ಲಿ ನೋಡ್ರಿ. ಇಲ್ಲಿ ಬಂದು ನೋಡಿದ್ರ ಎಲ್ಲಾ ಚಿತ್ರನ ಕಣ್ ಮುಂದೆ ಬಂದು ಹೋಗ್ತದ. ಅಷ್ಟು ಚಲೋ ಮಾಡ್ಯಾರ ಎಲ್ಲಾನು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಇತಿಹಾಸನ ತಿಳ್ಕೊಂಡು ಮಾತಾಡಿ ಮತ್ತೆ ಮುಂದೆ ಹೋಗ್ತಾ ಇದೀವಿ. ಯಾಕಂದ್ರ ಇನ್ನೂ ಬಹಳ ಜಾಗ ನೋಡೋದಿತ್ರಿ ನೋಡ್ರಿ. ಕುದುರೆ ಸವಾರಿ ಕೂಡ ಅದ ಇಲ್ಲಿ. ಪ್ರವಾಸಿಗರು ಬಂದವರಿಗೆ ಕುದುರೆ ಸವಾರಿ ಮಾಡ್ಬೋದು. ಯಾಕಂದ್ರ ಶಿವಾಜಿ ಮಹಾರಾಜರ ಕಾಲದಲ್ಲಿ ಕುದುರೆಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ರಾಜ ಮಹಾರಾಜರ ಹತ್ರ ಎಲ್ಲರ ಹತ್ರ ಕೂಡ ಒಂದು ಒಳ್ಳೆ ಕುದುರೆಗಳು ಇರ್ತಾ ಇತ್ತು. ಅದನ್ನ ನೆನಪು ಮಾಡಕ್ಕೋಸ್ಕರ ಈಗಿನ ಮಕ್ಕಳಿಗೆ ಕುದುರೆ ಸವಾರಿ ಕೂಡ ಇಟ್ಟಿದ್ದಾರೆ. ನಾವು ಅದನ್ನ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದೀವಿ. ಬೆಟ್ಟ ಸುತ್ತಬೇಕ್ರಿ. ತುಂಬಾ ಬೆಟ್ಟದ ಮೇಲೆ ತುಂಬಾ ವಿಶಾಲವಾಗಿದೆ ಜಾಗ. ಎಲ್ಲಾ ಜಾಗಗಳು ನೋಡ್ಬೇಕು, ಕವರ್ ಮಾಡ್ಬೇಕು ಅಂತ ಹೇಳಿ ಹೋಗ್ತಾ ಇದೀವಿ. ಇದು ನೋಡ್ರಿ, ತಾನಾಜಿ ಅವರು ಯುದ್ಧ ಮಾಡ್ಬೇಕಾದ್ರ ಇದೇ ಜಾಗದಾಗ ಬಂದ್ರು. ರಾತ್ರಿ ಹೊತ್ತು ಒಂದು ಇತಿಹಾಸ ಇದೆ. ಅದು ಉಡ ಇರುತ್ತೆ ನೋಡಿ. ಉಡಾನ ಮೊದಲ ಏರ್ಸದ್ರಿಲ್ಲಿ. ಉಡದ ಬಾಲಿಗೆ ಒಂದು ಹಗ್ಗ ಕಟ್ಟಿ ಮೇಲ್ ಬಿಟ್ಟಿದ್ರು. ಉಡ ಮೇಲ್ ಬಂದು ಹಿಡ್ಕೋತದ. ಮತ್ತ ಅದೇ ಹಗ್ಗದ ಸಹಾಯದಿಂದ ತಾನಾಜಿ ಮತ್ತವರ ಸೈನಿಕರು ಎಲ್ಲರೂ ಮೇಲೆ ಬಂದ್ರು ಅಂತ ಹೇಳ್ತಾರೆ. ಮೊದಲು ನೋಡ್ರಿ ಶತ್ರುಗಳ ವೀಕ್ಷಣೆಗೆ ಮಾಡಿದ್ರು ಈ ರೀತಿ ಗೋಡೆಗಳು. ಇವಾಗ ವ್ಯೂ ವೀಕ್ಷಣೆ ಮಾಡ್ತಾರೆ ಬಂದಂತ ಟೂರಿಸ್ಟ್ ಎಲ್ಲರೂ. ಸ್ವಲ್ಪ ಇತಿಹಾಸ ಹೇಳುವ ಪ್ರಯತ್ನ ಮಾಡ್ತೀನಿ ಸಂಕ್ಷಿಪ್ತವಾಗಿ. ಇದು ಕೋಟೆ. ಇದು ಮೊದಲು ಮೊಘಲರ ಸಾಮ್ರಾಜ್ಯಕ್ಕೆ ಸೇರಿತ್ತು. ಮೊಘಲರ ಸೇನಾನಿಯಾದಂತ ಉದಯ್ ಭಾನ್ ಸಿಂಗ್ ರಾಠೋಡ್ ಅವರು ಈ ಕೋಟೆಯ ಉಸ್ತುವಾರಿ ಮಾಡ್ತಾ ಇದ್ರು. ಅವಾಗ ಮರಾಠರು ಈ ಕೋಟೆ ವಾಪಸ್ ತಗೋಬೇಕು ಅಂತ ಹೇಳಿ 1670ರಲ್ಲಿ ಫೆಬ್ರವರಿ 4ರಂದು ಯುದ್ಧ ದಾಳಿ ಮಾಡ್ತಾರೆ ಈ ಕೋಟೆ ಮೇಗ. ಅದು ರಾತ್ರಿ ಹೊತ್ತಲ್ಲಿ. ಈ ಯುದ್ಧದಾಗ ತಾನಾಜಿ ಮಾಲ್ಸೊರೆ ವೀರ ಮರಣ ಅಪ್ಪಿದ್ರು. ಯುದ್ಧ ಆಡ್ಬೇಕಾದ್ರ ತಾನಾಜಿ ಮಾಲ್ಸೊರೆ ಅವರ ಕೈ ಕಟ್ಟಾಯ್ತು. ಕೈ ಕಟ್ಟಾದ್ಮೇಲೆ ಕೂಡ ಯುದ್ಧ ಮಾಡಿದ್ರು ಒಂದೇ ಕೈಯಿಂದ. ಯಾಕಂದ್ರ ಮೊಘಲರ ಸೇನಾನಿ ಸಂಖ್ಯೆ ಜಾಸ್ತಿ ಇತ್ತು. ಇಲ್ಲಿ ನೋಡಾತ್ರಿ ನೀವೀಗ ಯುದ್ಧ ಮಾಡ್ಬೇಕಾದ್ರ ತಾನಾಜಿ ಅವ್ರು ಹೆಂಗ್ ಕೆಳಗ್ ಬಿದ್ದಿದ್ರು. ಕೈ ಕಟ್ಟಾಗಿತ್ತು. ಕೈ ನೋಡ್ರಲ್ಲಿ ಒಂದ್ ಟೈವಲ್ ರೀತಿ ಏನೋ ಸುತ್ತಿದ್ದಾರೆ ಬಟ್ಟೆ. ಒಂದೇ ಕೈಯಿಂದಾನೇ ಯುದ್ಧ ಮಾಡಿದ್ರು. ಆಮೇಲೆ ಅವರು ರಕ್ತದ ಮಡುವಿನಲ್ಲಿ ಬಿದ್ದಾಗ ಅವರು ಸಹಚರರು ಕೂಡ ಇಲ್ಲೇ ಯಾವ ರೀತಿ ದುಃಖ ಪಡ್ತಾ ಇದ್ರಂತ ಚಿತ್ರಣ ಮಾಡಿದ್ದಾರೆ ಅದು. ಈಗ ನೋಡ್ರಿ ಕಲ್ಯಾಣ ದರ್ವಾಜ ಕಡೆ ಬಂದಿವಿ. ಇದು ಈ ಯುದ್ಧದ ಮೇನ್ ಜಾಗ ಅಂತಾನೆ ಹೇಳ್ಬಹುದು. ಇಲ್ಲಿ ಕಲ್ಯಾಣದ ದರ್ವಾಜ ಅಂದ್ರ ಬಾಗಿಲು, ಕಲ್ಯಾಣದ ಬಾಗಿಲು ಅಂತ ಅರ್ಥ ಆಗ್ತದ ನಮ್ಮಲ್ಲಿ. ಕಲ್ಯಾಣ ದರ್ವಾಜ ಹತ್ರ ಶೈಲರ್ ಮಾಮ ಅಂತೇಳಿ ಅವರು 300 ಸೈನಿಕರ ಜೊತೆ ನಿಂತಿದ್ರಿಲ್ಲಿ. ವೇಟ್ ಮಾಡ್ತಾ ಇದ್ರು. ಒಳಗಡೆಯಿಂದ ಬಂದು ಬಾಗಿಲು ತೆಗೆದ್ಮೇಲೆ ಒಳಗಡೆ ಹೋಗಿ ಯುದ್ಧ ಮಾಡ್ಬೇಕು ಅಂತ ಹೇಳಿ. ತಾನಾಜಿ ಅವರು ಆಲ್ರೆಡಿ ಅಲ್ಲಿ 200 ಸೈನಿಕರ ಜೊತೆ ಬೆಟ್ಟ ಹತ್ತಿ ಮೇಲ್ ಬಂದಿದ್ರು. ಯುದ್ಧ ಮಾಡ್ತಾ ಇದ್ರು. ಮೇಲೆ ಯುದ್ಧ ಮಾಡ್ಬೇಕಾದ್ರೆ
ಸೈನಿಕರು ತುಂಬಾ ಇದ್ರು. ಮೊಘಲರ ಸೈನಿಕರು 1500 ಸಂಖ್ಯೆಯಲ್ಲಿ ಸೈನಿಕರಿದ್ರು. ಮರಾಠರು 200 ಸೈನಿಕರು ಮಾತ್ರ ಮೇಲೆ ಹೋಗಿದ್ರು. ಅದು ಕಗ್ಗತ್ತಲು. ರಾತ್ರಿ ಹೊತ್ತಲ್ಲಿ ಅವ್ರ ಜೊತೆ ಯುದ್ಧ ಮಾಡ್ತಾ ಬಂದು ಈ ಬಾಗಿಲು ತೆಗಿಬೇಕಾಗಿತ್ತು. ಒಳಗಡೆಯಿಂದ ಬಂದು ಬಾಗಿಲು ನೋಡಿ 2 ಬಾಗಿಲಿವೆ, ಡಬಲ್ ಡೋರ್ ಅಂತಾರಲ್ರಿ, 2 ಬಾಗಿಲ ತೆಗಿಬೇಕಾಗಿತ್ತು. ತೆಗಿಯೋದು ಅಷ್ಟು ಈಜಿ ಇರ್ಲಿಲ್ಲ. ಯಾಕಪ್ಪ ಅಂದ್ರ ಮೊಘಲ ಸಾಮ್ರಾಜ್ಯ ಸೈನಿಕರು ಇಲ್ಲಿ ತುಂಬಾನೇ ಬಿಗಿ ಭದ್ರತೆ ಇತ್ತು, ಕಾವಲಿತ್ತು, ಸೈನಿಕರು ಕೂಡ ಇದ್ರು ಈ ಬಾಗಿಲೊಳಗ. ಇಲ್ಲಿ ಬಂದು ಆ ಸೈನಿಕರು ಕೂಡ ಹೋರಾಟ ಮಾಡಿ ಆಮೇಲೆ ಬಾಗಿಲ ತೆಗಿಬೇಕಾಗಿತ್ತು. ತುಂಬಾನೇ ಕಷ್ಟ ಇತ್ತು. ಆದ್ರೂ ಮರಾಠರು ಬಂದು ಯುದ್ಧ ಆಡ್ತಾ ಬಂದು ಸೈನಿಕರ ಜೊತೆ ಬಾಗಿಲನ್ನು ತೆಗೆದ್ರು. ಈ ರೀತಿ ನೋಡ್ರಿ, ಡಬಲ್ ಡೋರ್ ಅಂತಾರಲ್ಲ, 2 ಬಾಗಿಲಿತ್ತು. 2 ಬಾಗಿಲುಗಳು ಮುರಿದು ಒಳಗಡೆಯಿಂದ ಬಂದು ಬಾಗಿಲು ತೆಗಿಯಾಕ 2-3 ಗಂಟೆ ಟೈಮ್ ಹತ್ತು. ಅಲ್ಲಿವರೆಗೂ ಹೊರಗಡೆ ಸೈನಿಕರು ವೇಟ್ ಮಾಡ್ತಾ ಇದ್ರು. ಒಳಗಡೆ ಯುದ್ಧ ಸ್ಟಾರ್ಟ್ ಇತ್ತು. ಆಲ್ರೆಡಿ ಯುದ್ಧ ಮಾಡ್ತಾ ಇದ್ರು. ಚೀರೋದು, ಕಿರ್ಚೋದು ಎಲ್ಲಾನು ಕೇಳಿಸ್ತಾ ಇತ್ತು. ಆದ್ರ ಏನು ಮಾಡಕ್ ಆಗ್ಲಿಲ್ಲ. ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ಒಳಗಡೆ ಬಂದು ಎಲ್ಲಾ ಸೈನಿಕರು ಕೂಡಿ ಯುದ್ಧ ಮಾಡಿದ್ರು. ಶೈಲಾರ್ ಮಾಮ 300 ಸೈನಿಕರ ಜೊತೆ ಒಳಗಡೆ ಬಂದು ಎಲ್ಲ ಮರಾಠರು ಕೂಡಿ ಮೊಘಲರ ಜೊತೆ ಯುದ್ಧ ಮಾಡಿದ್ರು. ಯುದ್ಧದಲ್ಲಿ ಮರಾಠರು ಜಯಶಾಲಿ ಆದ್ರು, ಮೊಘಲರು ಸೋತ್ರು. ಮರಾಠರು ಈ ಕೋಟೆಯನ್ನು ವಶಪಡಿಸಿಕೊಂಡ್ರು. ಆದ್ರ ಈ ಯುದ್ಧದೊಳಗ ತಾನಾಜಿ ಮಾಲ್ಸುರೆ ವೀರ ಮರಣ ಅಪ್ಪಿದ್ರು ಅಂತ ಹೇಳ್ತಾರೆ. ನಾನು ಶಾರ್ಟ್ಕಟ್ ಆಗಿ ಹೇಳಿನಿ. ಮೊದಲು ಈ ಜಾಗಕ್ಕ ಕೊಂಡಾನ ಅಂತೇಳಿ ಕರಿತಾ ಇದ್ರು. ಆದ್ರ ಆಮೇಲೆ ತಾನಾಜಿ ಅವರು ಇಲ್ಲಿ ವೀರ ಮರಣ ಅಪ್ಪಿದ ಮೇಲೆ ಅವರ ನೆನಪಿಗೋಸ್ಕರ ಸಿಂಹಗಡ ಅಂತೇಳಿ ಹೆಸರು ಚೇಂಜ್ ಮಾಡಿದ್ರು. ಸಿಂಹ ಗಡ ಅಂದ್ರೆ ಬೆಟ್ಟ, ಸಿಂಹದ ಬೆಟ್ಟ ಅಂತೇಳಿ ಅರ್ಥ. ಇದು ಪುಣೆಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಜನ ಪ್ರವಾಸಿಗರು ಬರ್ತಾರೆ ಇಲ್ಲಿ ಇತಿಹಾಸ ತಿಳ್ಕೊಳ್ಳೋದು, ಒಂದು ಪ್ರಕೃತಿಯ ನೋಟ ನೋಡೋದಕ್ಕೆ ತುಂಬಾ ಒಳ್ಳೆಯ ಜಾಗ. ಇಂತಹ ಒಂದು ಪವಿತ್ರವಾದ ಸ್ಥಳಕ್ಕ ಬಂದೀವಿ ಅಂತ ತುಂಬಾ ಖುಷಿ ಆಯ್ತು. ತಾನಾಜಿ ಮಾಲ್ಸುರೆ ಅವರ ಕತೆ ಕೇಳಿ ಕಣ್ಣಂಚಿನಲ್ಲಿ ನೀರು ಕೂಡ ಬಂತು. ಎಷ್ಟೊಂದು ತ್ಯಾಗ ಬಲಿದಾನದ ಒಂದು ಜಾಗ ಅಂತೇಳಿ ತುಂಬಾನೇ ನಮ್ಗ ಹೆಮ್ಮೆ ಆಯ್ತು. ನೋಡ್ರಿ, ಬೆಟ್ಟದ ಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಅಗದಿ ಸ್ವಚ್ಛವಾದ ನೀರು, ಎಷ್ಟು ಶುದ್ಧವಾಗಿ ನೀರಿದೆ ನೋಡ್ರಿ. ಈ ರೀತಿ ಬೆಟ್ಟದಿಂದ ನೀರು ಬೀಳ್ತದ. ನೀರು ಎಲ್ಲಿಂದ ಬರ್ತದ, ನೀರಿನ ಮೂಲ ಯಾರಿಗೆ ಗೊತ್ತಿಲ್ಲ ಇಲ್ಲಿ. ಈಗ ಅದು ನೀರೊಳಗ ಏನೋ ಒಂದ್ ಸ್ವಲ್ಪ ಕಸ ಕಡ್ಡಿ ಬೀಳಬಾರ್ದು ಅಂತ ಹೇಳಿ ಎಲ್ಲಾನು ಕವರ್ ಮಾಡ್ಯಾರ. ಇಲ್ಲಿರುವಂತ ಅಂಗಡಿ, ಹೋಟೆಲ್ ಎಲ್ಲರೂ ಇದೇ ನೀರು ಯೂಸ್ ಮಾಡ್ತಾರೆ. ಈಗ ತುಂಬಾ ಸ್ವಚ್ಛ ಮತ್ತು ಅಷ್ಟೇ ರುಚಿಯಾಗಿದೆ ಕುಡಿಯಕ್ಕೆ ನೀರು. ದೇವ್ ಟಾಕಿ ಅಂತೇಳಿ ಕರೀತಾರ, ಅಂದ್ರೆ ದೇವರ ಟಾಕಿ. ಈ ರೀತಿ ಮೇಲೆಲ್ಲ ಕವರ್ ಮಾಡ್ಯಾರ. ಸಣ್ಣ ಪುಟ್ಟ ದೇವಸ್ಥಾನ ಕೂಡ ಇದೆ ಬೆಟ್ಟದ ಮ್ಯಾಗ. ಇನ್ನು ನೋಡಕ್ಕ ಹೋಗ್ತಾ ಇದೀವಿ. ನೋಡ್ರಿ, ಇದು ಅಮೃತೇಶ್ವರ ದೇವಸ್ಥಾನ. ಶಿವಾಜಿ ಮಹಾರಾಜರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ. ನಾವು ಕೂಡ ದೇವರ ದರ್ಶನ ಮಾಡಿ ಮುಂದೆ ಹೋಗ್ತಾ ಇದೀವಿ. ಈ ಮೂರ್ತಿ ತುಂಬಾ ವಿಶೇಷ ಅನಿಸ್ತು. ನೋಡ್ಬೋದು, ಬೆಟ್ಟದ ಮ್ಯಾಗ ಅಲ್ಲಲ್ಲಿ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರಿ. ಮೊದಲ ಎಲ್ಲ ಬೆಟ್ಟ ಸುತ್ತಿ ಸುಸ್ತಾಯ್ತು. ಬಂದಿವಿ ನೋಡ್ರಿ ಊಟ ಮಾಡಕ್ಕ. ಕೂತ್ಕೊಂಡಿವಿ ಊಟ ಮಾಡಕ್ಕ. ಒಂದು ನಿಸರ್ಗದ ಮಧ್ಯೆ ಎಷ್ಟು ಒಳ್ಳೆ ಜಾಗ ಅದ ಅಂದ್ರ, ಮೇಲೆಲ್ಲ ಗಿಡಗಳದಾವ. ಗಿಡಗಳ ಕೆಳಗ ಈ ರೀತಿ ಚಾಪೆ ಹಾಸಿದ್ದಾರೆ ನೋಡ್ರಿ. ಚಾಪೆ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಊಟ ಕೂಡ ಅಷ್ಟೇ ಮನೆ ಊಟದ ತರ ನಾವೇನ್ ಆರ್ಡರ್ ಮಾಡ್ತೀವ ಹಂಗೆ ಕೊಡ್ತಾರ. ಕಾಂದಾ ಬಜ್ಜಿ ಮಾಡಿದ್ವಿ ನಾವು. ಕಾಂದಾ ಬಜ್ಜಿ ಮತ್ತೆ ಅದು ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಜೋಳದ ರೊಟ್ಟಿ, ಜುಣ್ಕ, ಹಿಟ್ಟಿನ ಪಲ್ಯ ಅಂತ ಕರಿತೀವಲ್ಲ ಜುಣ್ಕ. ಸೇಮ್ ಮನೆ ಊಟದ ತರಾನೇ ಸಿಂಪಲ್ ಊಟ. ತುಂಬಾ ಹೆಲ್ದಿ ಮತ್ತೆ ಟೇಸ್ಟಿಯಾಗಿತ್ತು ಊಟ. ಊಟ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದೀವಿ ಕೊಂಡಾನೇಶ್ವರ ಮಂದಿರ. ಕೋಟೆ ಅಂದಮೇಲೆ ದೇವಸ್ಥಾನ, ಎಲ್ಲಾ ವ್ಯವಸ್ಥಾನ ಇರ್ತದ. ಅಂದ್ರೆ ದೇವಸ್ಥಾನ ಜಾಸ್ತಿ ಮಾಡ್ತಿದ್ರು ಮೊದಲು. ಈ ದೇವಸ್ಥಾನಕ್ಕ ಶಿವಾಜಿ ಮಹಾರಾಜರು ಬಂದು ಹೋಗ್ತಾ ಇದ್ರು. ಈ ಕೋಟೆಗೆ ಬಂದಾಗೊಮ್ಮೆ ದೇವರ ದರ್ಶನ ಮಾಡಿ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ನೋಡ್ರಿ, ನಂದಿ ಇದಾನಂದ್ರ ಅದು ಮಹಾದೇವ ಶಿವನ್ ಮಂದಿರ ಆಗಿರ್ತದ. ಅದು ಕೂಡ ಮಹಾದೇವನ ಮಂದಿರ. ನೋಡ್ರಿ, ದೇವರ ದರ್ಶನ ಮಾಡಿ ಹೋಗ್ತಾ ಇದೀವಿ.
ಮಗ ನೋಡ್ರಿ ಇನ್ನು ಎಷ್ಟೊಂದು ಆಕ್ಟಿವ್ ಆಗದನ. ಅಪ್ಪ ಮಗ ಇಬ್ರು ಇನ್ನು ಆಕ್ಟಿವ್ ಆಗಿದ್ರು. ನಾನೇ ಸ್ವಲ್ಪ ಸುಸ್ತಾಗಿದ್ದೆ. ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ತುಂಬಾ ಒಳ್ಳೆ ಫೀಲಿಂಗ್ ಆಯ್ತು. ಬಾಳ ಚಲೋ ಅನಿಸ್ತು ಇಲ್ಲಿ ಬಂದು. ನೋಡ್ರಿ ಸಾಯಂಕಾಲ ವ್ಯೂ ಇನ್ನೂ ಚೆನ್ನಾಗಿತ್ತು. ಚಳಿ ಕೂಡ ಸ್ಟಾರ್ಟ್ ಆಗಿತ್ತು. ಹಂಗ ಇನ್ನ ಕೆಳಗ್ ಹೊಂಟಿವಿ. ಬೆಟ್ಟ ಹತ್ತಿ ಮೇಲ್ ಬಂದ್ವಿ. ಇನ್ ಕೆಳಗ್ ಇಳಿಬೇಕು ಬೆಟ್ಟ. ಹೋಗ್ತಾ ಇದೀವಿ. ನೋಡ್ರಿ ಬಾಗಿಲು ಇದು ಒಂದೇ ಬಾಗಿಲು ಉಳ್ದದ ಈಗ. ಯಾವ ಬಾಗಿಲು ಇಲ್ಲ, ಈಗ ಮತ್ತೊಂದ್ ಬಾಗಿಲೆಲ್ಲ ನಶಿಸಿ ಹೋಗಿವೆ. ಇದು ಒಂದ್ ಬಾಗಿಲದ. ಮೊದಲು ಯಾವ ರೀತಿ ಇತ್ತು ಅಂತ ನೋಡಾಕ ಮನೆ ಕಡೆಗೆ ಹೋಗ್ತಾ ಇದೀವಿ. ಹೆಂಗ ಅನಿಸ್ತು ವಿಡಿಯೋ ಕಮೆಂಟ್ ಮಾಡಿ. ನಮಗಂತೂ ಚಲೋ ಅನಿಸ್ತಿಲ್ ಬಂದು. ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಬಾಯ್.